ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಕಂಟಿನ್ಯೂ ವಿಡಿಯೋ. ಸೊ ಇಲ್ಲಿ ಎಂ ಅಕ್ಷರದಿಂದ ಹೆಸರು ಆರಂಭವಾಗುವವರು ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಸ್ವಭಾವದವರಾಗಿರುತ್ತಾರೆ. ಇಂತಹ ಸ್ವಭಾವ ಕೆಲವೊಮ್ಮೆ ಇತರರಿಗೆ ತೊಂದರೆಯಾಗಬಹುದು. ಕಹಿಯಾದರ ಮಾತನ್ನು ತೆರೆದುಕೊಂಡು ಹೇಳಿದರೆ ಸಮಸ್ಯೆಯೇ ಇರುವುದಿಲ್ಲ. ಆದರೆ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗುವುದು ಒಳ್ಳೆಯ ಫಲಿತಾಂಶವನ್ನು ಕೊಡುವುದಿಲ್ಲ. ಇಂತಹವರಿಂದ ದೂರವಿರುವುದು ಒಳ್ಳೆಯದು. ಹಠಮಾರಿ ಸ್ವಭಾವ ಕೆಲವೊಮ್ಮೆ ಇವರಿಗೆ ತೊಂದರೆ ತಂದೊಡ್ಡುತ್ತದೆ. ಇವರು ಖರ್ಚು ಮಾಡುವ ಮೊದಲು ಹೆಚ್ಚು ಯೋಚಿಸುವುದಿಲ್ಲ. ಉತ್ತಮವಾದ ವಿಷಯಗಳು ಹೆಚ್ಚು ಆಕರ್ಷಿತರಾಗುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಸಂವೇದನಶೀಲರಾಗಿರುತ್ತಾರೆ. ಇವರಿಗೆ ತಮ್ಮನ್ನು ಮನಸಾರೆ ಪ್ರೀತಿಸುವ ಸಂಗಾತಿಯೇ ಇರಬೇಕು ಎಂದು ಬಯಸುತ್ತಾರೆ. 14ನೇದು ಎನ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಮುಕ್ತ ಚಿಂತನೆಯಾಗಿರುತ್ತಾರೆ. ಇವರು ಯಾವಾಗ ಏನು ಮಾಡುತ್ತಾರೆ ಎಂಬುದು ಇವರಿಗೆ ಗೊತ್ತಿರುವುದಿಲ್ಲ. ತುಂಬ ಮಹತ್ವಾಕಾಂಕ್ಷೆಗಳಾಗಿರುವ ಇವರು ಕೆಲಸದ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಬಯಸುತ್ತಾರೆ. ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆಯಿರುತ್ತದೆ. ಆ ಎದುರಿಗಿರುವವರು ಬೆಳೆಯುತ್ತಾರೆ. ಇತರರೊಂದಿಗೆ ವೈರತ್ವವನ್ನು ತೆಗೆದುಕೊಳ್ಳಲು ಇವರಿಗೆ ತಡವಾಗುವುದಿಲ್ಲ ಮತ್ತು ಆರ್ಥಿಕವಾಗಿ ಸಂಪನ್ನರಾಗಿರುತ್ತಾರೆ. ಓ ಅಕ್ಷರದಿಂದ ಹೆಸರು ಆರಂಭವಾಗುವವರ ಸ್ವಭಾವ ಹೇಳುವುದಾದರೆ ಇವರ ಮನಸ್ಸು ತುಂಬ ತೀಕ್ಷ್ಣವಾಗಿರುತ್ತದೆ. ಇವರು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುತ್ತಾರೆ. ಇದೇ ಕಾರಣದಿಂದ ಇವರು ತಮ್ಮ ಕನಸಿನ ಎತ್ತರವನ್ನು ಬೇಗನೆ ತಲುಪುತ್ತಾರೆ. ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಯಶಸ್ವಿಯಾಗುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಪ್ರಾಮಾಣಿಕರಾಗಿರುತ್ತಾರೆ. ಸಂಗಾತಿಯನ್ನು ಧೋಖ ಮಾಡುವುದು ಇವರಿಗೆ ಇಷ್ಟವಿಲ್ಲ. ಪಿ ಅಕ್ಷರದ ಹೆಸರು ಗೊಂದಲದಲ್ಲಿ ಸಿಲುಕಿರುತ್ತಾರೆ. ಇವರು ಬಯಸುವುದು ಒಂದಾದರೆ ಆಗುವುದು ಇನ್ನೊಂದು. ಕೆಲಸವನ್ನು ಪರಿಪೂರ್ಣತೆಯೇ ಮಾಡುತ್ತಾರೆ. ಕೆಲಸದಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆ ಸ್ಪಷ್ಟವಾಗಿ ಕಾಣುತ್ತದೆ. ಮುಕ್ತ ಚಿಂತನೆಯರಾಗಿರುತ್ತಾರೆ. ಸುತ್ತಮುತ್ತಲಿನ ಎಲ್ಲರನ್ನೂ ತಮ್ಮ ಕಾಳಜಿಯಿಂದ ಕಾಣುತ್ತಾರೆ. ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ತಮ್ಮ ಆಲೋಚನೆಗಳನ್ನು ಇತರರ ಮೇಲೆ ಹೇರಲು ಪ್ರಯತ್ನಿಸುವುದರಿಂದ ಇವರಿಗೆ ನಷ್ಟವಾಗಬಹುದು. ಪ್ರೀತಿಯ ವಿಷಯದಲ್ಲಿ ಇವರು ಮೊದಲು ತಮ್ಮ ಛಾಯೆಯನ್ನು ಪ್ರೀತಿಸುತ್ತಾರೆ. ಸುಂದರವಾದ ಸಂಗಾತಿಯನ್ನು ಇವರು ತುಂಬ ಇಷ್ಟಪಡುತ್ತಾರೆ. ಕೆಲವೊಮ್ಮೆ ತಮ್ಮ ಸಂಗಾತಿಯೊಂದಿಗೆ ದ್ವೇಷವನ್ನು ಬೆಳೆಸಿಕೊಳ್ಳಬಹುದು. ಕ್ಯೂ ಅಕ್ಷರ ಜೀವನದಲ್ಲಿ ಹೆಚ್ಚನ್ನು ಸಾಧಿಸುವ ಆಸೆ ಇರುವುದಿಲ್ಲ. ಆದರೆ ಭಾಗ್ಯವು ಇವರಿಗೆ ಎಲ್ಲವನ್ನು ಕೊಡುತ್ತದೆ. ಇವರ ಸ್ವಭಾವದ ಪ್ರಾಮಾಣಿಕರು ಮತ್ತು ಸತ್ಯವಂತರೂ ಆಗಿರುತ್ತಾರೆ. ಸೃಜನಶೀಲ ಸ್ವಭಾವದವರಾಗಿರುವ ಇವರು ತಮ್ಮದೇ ಜಗತ್ತಿನಲ್ಲಿ ಮುಳುಗಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತಮ್ಮ ಸಂಗಾತಿಯೊಂದಿಗೆ ಸಾಮರ್ಥ್ಯವಾಗಿರಲು ಕಷ್ಟಪಡುತ್ತಾರೆ. ಕೆಲವೊಮ್ಮೆ ಭಿನ್ನತೆಯನ್ನು ಎದುರಿಸಬೇಕಾಗುತ್ತದೆ. ಇವರ ಕಡೆಗೆ ಜನರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ಆರ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸಾಮಾಜಿಕ ಜೀವನವನ್ನು ಜೀವಿಸಲು ಇಷ್ಟಪಡುವುದಿಲ್ಲ. ಆದರೆ ಕುಟುಂಬವು ಇವರಿಗೆ ತುಂಬ ಮಹತ್ವವಾಗಿರುತ್ತದೆ. ಓದು ಬರುವಿಕೆಯಲ್ಲಿ ಇವರಿಗೆ ಆಸಕ್ತಿ ಇರುವುದಿಲ್ಲ. ಗುಂಪಿನವರು ಮಾಡುವ ಕೆಲಸವನ್ನು ಮಾಡಲು ಇವರಿಗೆ ಖುಷಿ ಇರುವುದಿಲ್ಲ. ಬದಲಿಗೆ ಯಾರೋ ಮಾಡದ ಕೆಲಸವನ್ನು ಮಾಡಲು ಇಷ್ಟಪಡುತ್ತಾರೆ. ಇವರು ತುಂಬ ವೇಗವಾಗಿ ಮುಂದುವರಿಯುತ್ತಾರೆ. ಧನ ಸಂಪತ್ತಿಯ ಕೊರತೆ ಇರುವುದಿಲ್ಲ. ತಮ್ಮಿಂದ ಉನ್ನತವಾದ ಆಲೋಚನೆ, ಬುದ್ಧಿವಂತಿಕೆ ಮತ್ತು ಜ್ಞಾನವಿರುವವರು ಇವರನ್ನು ಆಕರ್ಷಿಸುತ್ತಾರೆ. ಸುಂದರವಾಗಿ ಕಾಣುವ ಮತ್ತು ಗೌರವಾನ್ವಿತರಾದರ ಕಡೆಗೆ ಇವರು ಸೆಳೆಯಲ್ಪಡುತ್ತಾರೆ. ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರಾಗಿರುತ್ತಾರೆ. ಇವರ ಮಾತಿನ ಕೌಶಲ್ಯವು ಎದುರಾಗಿ ಬೆಳೆಯುತ್ತದೆ. ಮನಸ್ಸಿನಿಂದ ತೀಕ್ಷ್ಣವಾಗಿರುವ ಇವರು ಆಲೋಚನೆಯಿಂದ ಕೆಲಸ ಮಾಡುತ್ತಾರೆ. ತಮ್ಮ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇವರಿಗೆ ಇಷ್ಟವಿಲ್ಲ. ಇವರ ಮನಸ್ಸಿನಿಂದ ಕೆಟ್ಟವರಲ್ಲ, ಆದರೆ ಇವರ ಮಾತಿನ ಶೈಲಿಯಿಂದ ಕೆಲವೊಮ್ಮೆ ಇತರರಿಗೆ ಕೆಟ್ಟವರೆನಿಸಿರಬಹುದು. ಪ್ರೀತಿಯ ವಿಷಯದಲ್ಲಿ ಇವರು ಸಂಕೋಚಗಳಾಗಿರುತ್ತಾರೆ. ಬಹಳ ಯೋಚಿಸುತ್ತಾರೆ. ಆದರೆ ಪ್ರೀತಿಗಾಗಿ ಮೊದಲ ಹೆಜ್ಜೆ ಇಡಲು ಇವರಿಗೆ ಬರುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬ ಗಂಭೀರವಾಗಿ ಇರುತ್ತಾರೆ. ಟಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಖರ್ಚಿನ ವಿಷಯದಲ್ಲಿ ತುಂಬ ಮುಕ್ತ ಕೈಯರಾಗಿರುತ್ತಾರೆ. ಆಕರ್ಷವಾಗಿ ಕಾಣುವ ಇವರು ಸಂತೋಷದ ಸ್ವಭಾವದವರು ಆಗಿರುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವುದು ಇವರಿಗೆ ಇಷ್ಟವಿಲ್ಲ. ಆದರೆ ಹಣದ ಕೊರತೆ ಇರುವುದಿಲ್ಲ. ತಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಬೇಗನೆ ಹಂಚಿಕೊಳ್ಳುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಸಂಬಂಧಗಳ ಬಗ್ಗೆ ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ. ಆದರೆ ಮಾತುಗಳನ್ನು ಗುಪ್ತವಾಗಿಡುವ ಗುಣ ಇವರಲ್ಲಿ ಇರುತ್ತದೆ. ಯು ಅಕ್ಷರದಿಂದ ಹೆಸರು ಆರಂಭವಾಗುವವರು ಬಹಳಷ್ಟು ಪ್ರಯತ್ನ ಪಡುವವರಾಗಿರುತ್ತಾರೆ. ಆದರೆ ಅವರ ಕೆಲಸ ಅಡ್ಡಿ ಹೋಗುವುದಕ್ಕೆ ತಡವಾಗುವುದಿಲ್ಲ. ಇತರರ ಮನಸ್ಸನ್ನು ಗೆಲ್ಲುವ ಕಲೆ ಇವರಿಗೆ ಗೊತ್ತು. ಇತರರಿಗಾಗಿ ಯಾವಾಗಲೂ ಸಮಯವನ್ನು ಕಂಡುಕೊಳ್ಳುತ್ತಾರೆ. ತುಂಬ ಬುದ್ಧಿವಂತರಾಗಿರುವ ಇವರು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ. ತಮ್ಮ ಸಂಗಾತಿಯ ಗುಂಪಿನಲ್ಲಿ ಯಾವಾಗಲೂ ಭಿನ್ನವಾಗಿ ಕಾಣಬೇಕೆಂದು ಬಯಸುತ್ತಾರೆ. ಸಂಗಾತಿ ಇಲ್ಲದಿದ್ದರೂ ಅವರ ಚಿಂತನೆಯಲ್ಲಿ ಮುಳುಗಿರುತ್ತಾರೆ. ತಮ್ಮ ಸಂತೋಷಕ್ಕಿಂತ ಸಂಗಾತಿಯ ಸಂತೋಷವನ್ನು ಮೊದಲು ಯೋಚಿಸುತ್ತಾರೆ.
ವಿ ಅಕ್ಷರದ ಹೆಸರು ಆರಂಭವಾಗುವವರು ಸ್ವಭಾವದ ಸ್ವಲ್ಪ ಲವಲವಿಕೆ ಆಗಿರುತ್ತೆ. ತಮಗೆ ಇಷ್ಟವಾದ ಕೆಲಸವನ್ನು ಮಾತ್ರ ಮಾಡುತ್ತಾರೆ. ಮನಸ್ಸಿನಿಂದ ಸ್ವಚ್ಛವಾಗಿರುವ ಇವರು ತಮ್ಮ ಮಾತುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಇವರನ್ನು ಕಟ್ಟುಪಾಡಿನಲ್ಲಿ ಇಟ್ಟರೆ ಏನನ್ನೂ ಸಾಧಿಸಲಾಗದ ಪ್ರೀತಿಯ ವಿಷಯದಲ್ಲಿ ತಮ್ಮ ಪ್ರೀತಿಯನ್ನು ಎಂದಿಗೂ ವ್ಯಕ್ತಪಡಿಸುವುದಿಲ್ಲ. ಹಾಸ್ಯದಲ್ಲಿ ಕೇಳಿದ ಮಾತುಗಳಿಂದಲೂ ಆಳವಾದ ಅರ್ಥವನ್ನು ಕಂಡುಕೊಳ್ಳುತ್ತಾರೆ. ಈ ಮಾತುಗಳು ಇವರಿಗೆ ತೊಂದರೆ ತಂದೊಡ್ಡುತ್ತದೆ. ಡಬ್ಲ್ಯೂ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸಂಕುಚಿತ ಮನಸ್ಸಿನವರಾಗಿರುತ್ತಾರೆ. ಒಂದೇ ರೀತಿಯ ಜೀವನವನ್ನು ಜೀವಿಸಲು ಇವರಿಗೆ ಬೇಸರವಾಗುವುದಿಲ್ಲ. ಇವರಲ್ಲಿ ಅಹಂಕಾರದ ಭಾವನೆ ತುಂಬಿಕೊಂಡಿರುತ್ತದೆ ಮತ್ತು ಇವರು ಎಲ್ಲಿರುತ್ತಾರೋ ಅಲ್ಲಿ ತಮ್ಮ ಮಾತನ್ನು ಜೋರಾಗಿ ಹೇಳಲು ಶುರು ಮಾಡುತ್ತಾರೆ. ಇವರಿಂದ ದೂರ ಇಡಲು ಶುರುವಾಗ ಆದರೆ ಎಲ್ಲ ವಿಷಯಗಳಲ್ಲಿ ಯಶಸ್ಸು ಇವರನ್ನು ತಲುಪುತ್ತದೆ. ಪ್ರೀತಿಯ ವಿಷಯದಲ್ಲಿ ಇವರು ನಯವಾಗಿ ಮುಂದೆ ಸಾಗುತ್ತಾರೆ. ತೋರಿಕೆಯನ್ನು ಇವರಿಗೆ ಇಷ್ಟಪಡುವುದಿಲ್ಲ. ತಮ್ಮ ಸಂಗಾತಿಯನ್ನು ಇವರು ನೈಜ ರೂಪದಲ್ಲಿ ಸ್ವೀಕರಿಸುತ್ತಾರೆ. ಎಕ್ಸ್ ಅಕ್ಷರದಿಂದ ಸ್ವಲ್ಪ ಭಿನ್ನ ಸ್ವಭಾವದವರಾಗಿರುತ್ತಾರೆ. ಎಲ್ಲದರಲ್ಲೂ ಪರಿಪೂರ್ಣರಾಗಿರುವ ಇವರು ಇಚ್ಛೆ ಇಲ್ಲದಿದ್ದರೂ ಕೋಪಕ್ಕೆ ಗುರಿಯಾಗುತ್ತಾರೆ. ಕೆಲಸವನ್ನು ತಡವಾಗಿ ಮಾಡುವುದು ಇವರಿಗೆ ಇಷ್ಟವಿಲ್ಲ. ತಕ್ಷಣವೇ ಮುಗಿಸಲು ಇವರ ನಂಬಿಕೆ ಇಡುತ್ತಾರೆ. ಇವರಿಗೆ ಒಂದೇ ವಿಷಯದಿಂದ ಬೇಗನೆ ಬೇಸರವಾಗುತ್ತದೆ. ತಾವು ಏನು ಮಾಡಲಿದ್ದೇವೆ ಎಂಬುದು ಇವರಿಗೆ ಗೊತ್ತಿರುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ತುಂಬ ಇಷ್ಟ. ಹಲವಾರು ಸಂಬಂಧಗಳ ಒಟ್ಟಿಗೆ ನಿಭಾಯಿಸುವ ಧೈರ್ಯ ಇವರಲ್ಲಿ ಇದೆ. ವೈ ಅಕ್ಷರದಿಂದ ಹೆಸರು ಆರಂಭವಾಗುವವರಿಂದ ಸಲಹೆ ಪಡೆದರೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಖರ್ಚಿಗೆ ಯೋಚಿಸದ ಇವರಿಗೆ ಒಳ್ಳೆಯ ಆಹಾರ ಸಿಕ್ಕಿರೆ ಯಾವಾಗಲೂ ಸಂತೋಷವಾಗಿ ಇರುತ್ತಾರೆ. ಆಕರ್ಷಕ ವ್ಯಕ್ತಿತ್ವದ ಒಡೆಯರಾದ ಇವರು ಜನರನ್ನು ದೂರದಿಂದಲೇ ಓದಿಬಿಡುತ್ತಾರೆ. ಇವರಿಗೆ ಹೆಚ್ಚು ಮಾತನಾಡುವುದು ಇಷ್ಟವಿಲ್ಲ. ಧನ ಸಂಪತ್ತು ಇವರಿಗೆ ಸಿಗುತ್ತದೆ, ಆದರೆ ಅದನ್ನು ಪಡೆಯಲು ಸಹಾಯ ಹಿಡಿಯುತ್ತದೆ. ಪ್ರೀತಿಯ ವಿಷಯದಲ್ಲಿ ತಮ್ಮ ಸಂಗಾತಿಯು ಯಾವ ಮಾತು ಇವರಿಗೆ ನೆನಪಿರುವುದಿಲ್ಲ. ಆದರೆ ಪ್ರಾಮಾಣಿಕ ಮನಸ್ಸು, ಮುಕ್ತ ಹೃದಯ, ರೊಮ್ಯಾಂಟಿಕ್ ಭಾವದಿಂದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡುತ್ತಾರೆ. ಝಡ್ ಅಕ್ಷರದಿಂದ ಹೆಸರು ಆರಂಭವಾಗಿ ಇತರರಲ್ಲಿ ಬೇಗನೆ ಬೆರೆಯುತ್ತಾರೆ. ಗಂಭೀರ ಸ್ವಭಾವದವರಾಗಿದ್ದರೂ ತುಂಬ ತಂಪಾದ ಶೈಲಿಯಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ತಾವು ಮಾತನಾಡುವುದು ಸ್ಪಷ್ಟವಾಗಿರುತ್ತದೆ ಮತ್ತು ಜೀವನವನ್ನು ಆರಾಧಿಸಲು ಇವರಿಗೆ ಗೊತ್ತು. ಸಿಗದ ವಿಷಯಗಳು ಅದನ್ನು ಬಿಟ್ಟು ಮುಂದೆ ಸಾಗುವುದು ಇವರಿಗೆ ಇಷ್ಟ. ತೋರಿಕೆಯನ್ನು ಇವರಿಗೆ ಇಷ್ಟವಿಲ್ಲ. ಇವರ ಸರಳತೆಯನ್ನು ನೋಡಿ ಇವರು ಮೂರ್ಖರೆಂದು ಭಾವಿಸುವುದು ದೊಡ್ಡ ತಪ್ಪು. ಸ್ವಭಾವದ ರೀತಿಯಲ್ಲಿ ರೊಮ್ಯಾಂಟಿಕ್ ಆಗಿರುವ ಇವರು ಯಾರಿಗಾದರೂ ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ತಮ್ಮ ಪ್ರೀತಿಯ ಎದುರು ಯಾರಿಗೂ ಇವರು ಮಹತ್ವ ಕೊಡುವುದಿಲ್ಲ. ನಿಮ್ಮ ಹೆಸರಿನ ಮೊದಲ ಅಕ್ಷರ ನಿಮ್ಮ ಗುಟ್ಟು ರಹಸ್ಯ ಬಹಿರಂಗ ಮಾಡುತ್ತದೆ. ನಂಬಿರುವುದು ಕಷ್ಟ, ಆದರೂ ನಿಜ. ಖಂಡಿತವಾಗ್ಲೂ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.